ಅವಧೂತ ಚಿತ್ರವು ರಂಗಭೂಮಿ ಮತ್ತು ಕಿರುತೆರೆ ಕಲಾವಿದರನ್ನ ಮೇಲೆತ್ತುವ ಉದ್ದೇಶದಿಂದ ಗ್ರಾಮೀಣ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಿದೆ. ಈ ಚಿತ್ರಕ್ಕೆ ಟೊಂಕ ಕಟ್ಟಿ ನಿಲ್ಲಬಲ್ಲ ತಂಡವು ನಮ್ಮ ಬಳಿ ಇದೆ. ಈ ಚಿತ್ರದ ಹಿಂದಿರುವುದು ಸ್ಫೂರ್ತಿ ಕ್ರಿಯೇಷನ್ ಎಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಂಡದ ಪ್ರಮುಖರಾದ ಜೋಗಿಳಿ ಸಿದ್ದರಾಜು ತಿಳಿಸಿದರು. ಚಿತ್ರತಂಡದಲ್ಲಿ ನುರಿತ ಕಲಾವಿದರಿದ್ದಾರೆ. ಈಗಿನ ಮಾಡರ್ನ್ ಜಗತ್ತಿಗೆ ಹೋಲಿಸಿ ಚಿತ್ರವನ್ನ ತೆರೆ ಮೇಲೆ ತರಲು ಹೊರಟಿದ್ದೇವೆ ಎಂದು ತಿಳಿಸಿದರು. ಚಿತ್ರತಂಡದ ಶೂಟಿಂಗ್ ಶಿವಮೊಗ್ಗದ ಸುತ್ತಮುತ್ತ ಮಾಡಲಿದ್ದೇವೆ ಎಂದು ತಿಳಿಸಿದರು. ನಂತರ ಚಿತ್ರದ ಬಗ್ಗೆ ಮಾಹಿತಿ ಬಿಚ್ಚಿಟ್ಟ ಅವರು ಭಾರತೀಯ ಚಿತ್ರರಂಗಕ್ಕೆ ಒಳ್ಳೆಯ ಸಿನಿಮಾ ನೀಡಲಿದ್ದೇವೆ ಎಂದು ತಿಳಿಸಿದರು. ಮಲೆನಾಡಿನಲ್ಲೇ ಪತ್ರಿಕಾಗೋಷ್ಠಿ ಮಾಡಿ ಮೊದಲ ಬಾರಿಗೆ ನಾವು ಅನಾವರಣಗೊಳಿಸಬೇಕು ಅನ್ನೋ ದೊಡ್ಡ ಆಸೆಯನ್ನು ಹೊತ್ತು ಇಲ್ಲಿ ಬಂದಿದ್ದೇವೆ. ನಮ್ಮ ನಿರ್ಮಾಪಕರ ಮತ್ತು ಸಹ ನಿರ್ದೇಶಕರ ತಂಡ ನಿಮ್ಮ ಮುಂದೆ ಇದ್ದೇವೆ. ಬಂಧುಗಳೇ, ಮೊದಲನೇದಾಗಿ ನೀವೆಲ್ಲರೂ ಕೂಡ ಕನ್ನಡ ನಾಡಿನ ಹೆಮ್ಮೆಯ ಬೀಡು ಮಲೆನಾಡಿನವರು. ನನಗೆ ಭಾಳ ಖುಷಿ ಕೊಡುವಂಥದ್ದು ಏನಂದರೆ, ನಿಮಗೆಲ್ಲ ಗೊತ್ತಿದೆ, ಸಾಹಿತ್ಯ ಕ್ಷೇತ್ರಕ್ಕೆ 10 ಜನ ಸಾಹಿತಿಗಳನ್ನು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕೊಟ್ಟಂಥ ಈ ನಾಡಿನಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ದೆ. ಮತ್ತೊಮ್ಮೆ ತಮಗೆ ಸ್ವಾಗತವನ್ನು ಕೋರ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿರ್ತಕ್ಕಂಥ ಅತಿಥಿಗಳನ್ನು ಸ್ವಾಗತಿಸಬೇಕಂತ ನಮ್ಮ ನಿರ್ಮಾಪಕರಲ್ಲಿ ಒಬ್ಬರಾದಂಥ ಹರೀಶ್ ಅವರಲ್ಲಿ ಅವಿರತ ಹರೀಶ್ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ತುಂಬ ವರ್ಗದ ಸ್ವಾಗತ. ಹೀಗೆ ನಮಗೆ ಇವತ್ತು ನಮ್ಮ ಶೀರ್ಷಿಕೆನ ಅನಾವರಣ ಮಾಡೋಕ್ಕೆ ಬಂದಿರುವ ಕರ್ನಾಟಕದ ಅತ್ಯುನ್ನತ ಪ್ರಶಸ್ತಿ ಜಾನಪದ ಶ್ರೀ ಪ್ರಶಸ್ತಿ ಪಡೆದಿರುವ ಟಾಕಪ್ಪ ಕಣ್ಣೂರ್ ಅವರಿಗೂ ತುಂಬ ಹೃದಯ ಸ್ವಾಗತ. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗೆ ಆಗಮಿಸಿ ಇನ್ನೇನು ಒಂದು ಕೆಲವೇ ನಿಮಿಷಗಳು ಆಗಮಿಸ್ತಾರೆ ಪದ್ಮಶ್ರೀ ಗೋವಿಂದರಾಜ್ ಅವರು ಆಗಮಿಸ್ತಾರೆ. ಅವ್ರಿಗೂ ಸ್ವಾಗತ ಕೋರ್ತೇನೆ. ಹಾಗೆ ನಮ್ಮ ಚಲನಚಿತ್ರ ತಂಡದ ಎಲ್ಲ ನಿರ್ದೇಶಕರಿಗೂ, ತಾಂತ್ರಿಕ ಬಳಗಕ್ಕೂ, ನಮ್ಮ ನಿರ್ಮಾಪಕ ವೃಂದಕ್ಕೂ ಎಲ್ಲರಿಗೂ ಸ್ವಾಗತ ಕೋರಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ನಮ್ಮ ಮಾಧ್ಯಮದ ಪ್ರತಿನಿಧಿಗಳು, ದೃಶ್ಯ ಮಾಧ್ಯಮದ ಪ್ರತಿನಿಧಿಗಳು, ಎಲ್ಲ ಪತ್ರಕರ್ತ ಮಿತ್ರರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಗಂಧರ್ವ ರಾಯರಾವುತ್ ಅಂತ. ನಾನು ಸಿನಿಮಾದಲ್ಲಿ ತಂತ್ರಜ್ಞನಾಗಿ ಕೆಲಸ ಮಾಡಿದನು. ಸಂಗೀತ ಸಂಯೋಜಕನಾಗಿ, ನಿರ್ದೇಶಕನಾಗಿ, ಒಬ್ಬ ಲೇಖಕನಾಗಿ ಭಾಳಷ್ಟು ಕೆಲಸ ಮಾಡಿರೋನು ನಾನು. ಸೊ ಹಾಗಾಗಿ ಇಲ್ಲೊಂದು ಅದ್ಭುತವಾದಂಥ ಸದಭಿರುಚಿಯಾಗಿರುವಂಥ ಒಂದು ತಂಡ ಸಿನಿಮಾ ಮಾಡುವ ದಾಹದಲ್ಲಿದ್ದಾಗ ನಾನು ಅವರ ಕಣ್ಣಿಗೆ ಬಿದ್ದೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಒಂದು ಸದಭಿರುಚಿ ಚಿತ್ರ, ಅರ್ಥಪೂರ್ಣವಾದಂಥ ಚಿತ್ರವನ್ನು ಭಾರತೀಯ ಚಿತ್ರಕ್ಕೆ ತೆರೆಗೆ ನಾವು ಅರ್ಪಿಸ್ಬೇಕು ಅಂತ ಅವ್ರು ಮಾತಾಡಿದಾಗ ಅವ್ರು ನನ್ನ ಕರೆಸ್ಕೊಂಡು ಮಾತಾಡಿದ್ರು. ನಂಗೆ ತುಂಬ ಖುಷಿಯಾಗಿದೆ. ನಾನು ಕೂಡ ಅದೇ ಹಪಾಹಪಿಲಿದ್ದೆ, ಆ ಥರದೊಂದು ಸಿನಿಮಾ ಮಾಡಬೇಕಾಗಿದೆ. ಬಿಕಾಸ್ ತುಂಬ ಕಮರ್ಷಿಯಲ್ ಸಿನಿಮಾಗಳನ್ನು ಮಾಡಿದ್ದೀವಿ. ಕಮರ್ಷಿಯಲ್ ಸಿನಿಮಾದ ಎಲ್ಲ ಪ್ರಕ್ರಿಯೆಗಳಲ್ಲಿ ಭಾಗಿಯಾಗಿದ್ದೀವಿ. ತಂತ್ರಜ್ಞನಾಗಿ, ಒಬ್ಬ ಲೇಖಕನಾಗಿ, ಇನ್ನೊಂದು ಎಲ್ಲ ಕೆಲಸನೂ ಮಾಡಾಗಿದೆ. ಈ ಥರದೊಂದು ಸಿನಿಮಾನ ನಾವು ಖಂಡಿತ ಮಾಡಬೇಕಾಗಿದೆ. ಇವತ್ತಿಗೆ ಅದು ಬಹಳ ಪ್ರಸ್ತುತ ಅಂತ ನಾನು ಭಾವಿಸ್ತೀನಿ. ಸೊ ಹಾಗಾಗಿ ಈ ಸಿನಿಮಾದ ಪ್ರಯತ್ನಗಳು ಪ್ರಾರಂಭ ಆಯಿತು. ಮುಖ್ಯವಾಗಿ ಶಿವಮೊಗ್ಗದಲ್ಲೇ ಈ ಪ್ರೆಸ್ ಮೀಟನ್ನು ಮಾಡಬೇಕು, ಪತ್ರಿಕಾಗೋಷ್ಠಿಯನ್ನು ಕರೆದುಬಿಟ್ಟು ಮಾಡಬೇಕು ಅನ್ನೋದಕ್ಕೆ 2 ಕಾರಣ ಇದೆ. ಒಂದು, ನನ್ನ ಸಿನಿಮಾವನ್ನು ನಾನು ಶಿವಮೊಗ್ಗ ಸುತ್ತಮುತ್ತ ಪ್ರದೇಶಗಳಲ್ಲೇ ಚಿತ್ರೀಕರಣ ಮಾಡಬೇಕು ಅನ್ನೋ ಉದ್ದೇಶ. ಬಿಕಾಸ್ ದಿ ಸ್ಟೋರಿ ಡಿಮ್ಯಾಂಡ್ಸ್ ಇಟ್. ಎರಡನೇದೇನಂತ ಹೇಳಿದ್ರೆ, ಇಲ್ಲಿ ಶಿವಮೊಗ್ಗ ಸಾಹಿತಿಗಳ, ಕಲಾವಿದರ ತವರೂರು. ನನ್ನ ಸಿನಿಮಾಗೆ ಬೇಕಾಗಿರುವಂಥ ಪಾತ್ರಧಾರಿಗಳು, ಕಲಾವಿದರು, ಇದಕ್ಕೆ ಬೇಕಾಗಿರುವಂಥ ಎಲ್ಲ ಲಿಟ್ರೇಚರ್ ಸ್ಟಫ್ ಇಲ್ಲಿ ಬಹುಶಃ ಸಿಗುತ್ತೆ ಅನ್ನೋ ಒಂದು ಗಾಢವಾದ ನಂಬಿಕೆ. ಸೊ ಹಾಗಾಗಿ ನಾವು ಶಿವಮೊಗ್ಗದವರೆಗೂ ಬಂದು ಈ ಪ್ರೆಸ್ ಮೀಟ್ನ ಮಾಡಬೇಕಾಗಿತ್ತು. ಆಮೇಲೆ ಮೂಲತಃ ಶಿವಮೊಗ್ಗ ನಾನು ಅಂತಃಪೂರ್ವಕವಾಗಿ ಪ್ರೀತಿ ಮಾಡುವಂಥ ಜಾಗ ಮಲೆನಾಡು. ಸೊ ಹಾಗಾಗಿ ನನಗೆ ಬೇಕಾಗಿರುವಂಥ ರಮ್ಯವಾದಂಥ ತಾಣಗಳು ಅಥವಾ ವಾಟ್ ದ ಸ್ಟೋರಿ ಡಿಮ್ಯಾಂಡ್ಸ್, ಆ ಥರದ್ದೆಲ್ಲ ಶೂಟಿಂಗ್ ಸ್ಪಾಟ್ಸ್ ಇಲ್ಲಿರೋದ್ರಿಂದ ನಾವು ಶಿವಮೊಗ್ಗದಲ್ಲೇ ಶೂಟ್ ಮಾಡ್ತಿದ್ವಿ. ಅದ್ರ ಜೊತೆಗೆ ಸ್ಥಳೀಯ ಪ್ರತಿಭೆಗಳನ್ನು ಪ್ರೋತ್ಸಾಹ ಮಾಡುವಂಥ ಉದ್ದೇಶ ಇದೆ. ಇದು 2 ಕಾರಣ. ಒಂದು, ಸಿನಿಮಾದ ಉದ್ದೇಶದಿಂದ. ಎರಡನೇದು, ನಿಜವಾಗ್ಲೂ ಬೆಂಗಳೂರಿಂತ ದಿಸ್ ಈಸ್ ಎ ಕೈಂಡ್ ಆಫ್ ಪ್ರೋಸೆಸ್ ಕಾಲ್ಡ್ ಡಿಸೆಂಟ್ರಲೈಸೇಷನ್ ಆಫ್ ಟ್ಯಾಲೆನ್ಸಿ. ಈಗ ಎಲ್ಲ ಬೆಂಗಳೂರಲ್ಲೇ ಒಟ್ಟಿಗೆ ಸೇರಿಕೊಂಡು ಒಂದೇ ಕಡೆ ಎಲ್ಲ ನಾವೇ ಕಲಾವಿದರು, ನಾವೇ ಸಿನಿಮಾ, ನಮ್ಮದೇ ಸ್ಕ್ರೀನು ಅಂತ ಹೇಳೋ ಹೊತ್ತಿಗೆ ನಾವು ಕರ್ನಾಟಕದ ಬೇರೆ ಬೇರೆ ಪ್ರದೇಶಗಳ ಬಗ್ಗೆನೂ ಒಂದಷ್ಟು ನಿಗಾ ವಹಿಸ್ಬೇಕಾಗುತ್ತೆ. ಹಾಗಾಗಿ ನಮ್ಮ ನಾಲೆಡ್ಜ್ ಪ್ರಕಾರ, ಅಕಾರ್ಡಿಂಗ್ ಟು ಅವರ್ ಗ್ರಾಸ್ಪಿಂಗ್,
ನಮಗೆ ಇಲ್ಲಿ ಕಲಾವಿದರ ದಂಡೆ ಇದೆ, ತುಂಬ ಟ್ಯಾಲೆನ್ಸಿ ಇರುವಂಥವ್ರು, ಪ್ರತಿಭಾವಂತ ಕಲಾವಿದರು ಇಲ್ಲಿದ್ದಾರೆ ಅನ್ನೋ ನಂಬಿಕೆ. ಹಾಗಾಗಿ ಶಿವಮೊಗ್ಗ ಎಲ್ಲ ವಿಷಯದಲ್ಲೂ ನಮಗೆ ಪ್ರಶಸ್ತವಾದ ತಾಣ ಅಂತ ಅಂದ್ಕೊಂಡು ಇಲ್ಲಿ ನಾವು ಮಾಡಿದ್ವಿ. ಹಾಗೆ ಇವತ್ತಿನ ದಿವಸ ಕಥೆಯ ಬಗ್ಗೆ ಒಂದು ಸಣ್ಣ ಹಿಂಟ್ಸನ್ನು ನಾನು ನಿಮ್ಗೆ ಹೇಳ್ತೀನಿ ಆಮೇಲಿಂದ. ಬಹುಶಃ ಒಂದು ಪತ್ರಿಕಾಗೋಷ್ಠಿಲಿ ಒಂದು ಸಣ್ಣ ಸಂವಾದ ಇರ್ಬೋದು. ಹಾಗೆಯೇ ಈ ಶೀರ್ಷಿಕೆಯನ್ನು ಬಿಡುಗಡೆ ಮಾಡಿದಂಥ ನಮ್ಮ ಟಾಕಪ್ಪ ಸರ್ ಅವ್ರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಇಲ್ಲಿ ಮುಖ್ಯವಾಗಿ ನನಗೆ 4 ಜನ ಇಲ್ಲಿ ಮುಖ್ಯವಾಗಿ ನನಗೆ ಪ್ರೊಡ್ಯೂಸರ್ ಆಗಿ, ನಿರ್ಮಾಪಕರಾಗಿ ನನ್ನ ಜೊತೆಲಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಜೋಗಿಲ ಸಿದ್ದರಾಜ್ ಅವರು. ಇವರು ಅಂತಾರಾಷ್ಟ್ರೀಯ ಮಟ್ಟದ ಜಾನಪದ ಕಲಾವಿದರು, ಅಲ್ಲಿ ಮಾನ್ಯತೆ ಪಡೆದಿರುವಂಥವ್ರು. ಇವರು ಹುಟ್ಟು ಬಂಡಾಯ ಹೋರಾಟಗಾರರೇ. ಅವ್ರ ಹಾಡಲ್ಲಿ ಬಂಡಾಯ ಕೇಳೋದೇ ಒಂದು ರೋಮಾಂಚನ. ನಾ ಹೇಳಿದ್ದೀನಿ, ಬರೆದಿದ್ದೀನಿ ಅದರಲ್ಲಿ. ಸೊ ಹಾಗಾಗಿ ಅವರು ಇಲ್ಲಿ ನಮ್ಮ ಸಿನಿಮಾದ ಒಬ್ಬರು ಪ್ರೊಡ್ಯೂಸರು. ಹಾಗೆ ಎರಡನೇದು ಅವಿರತ ಹರೀಶ್ ಅಂತ. ಅವಿರತ ಹರೀಶ್ ಅವರು ಅವಿರತ ಪ್ರಕಾಶನದಿಂದ ಮುಖ್ಯವಾಹಿನಿಯಲ್ಲಿ ತುಂಬ ಪುಸ್ತಕಗಳನ್ನು ತಂದವರು. ಹಾಗೆ ಅವರು ಬಹಳ ಪ್ರಗತಿಪೂರ್ಣವಾದಂಥ ಅಥವಾ ಪ್ರಗತಿಪರವಾದಂಥ ಚಿಂತನೆ ಇರುವಂಥ ಒಬ್ಬ ಲೇಖಕ. ಸೊ ಅವರು ನಮ್ಮ ಹಿಂಭಾಗ ನಿಂತಿರೋದು ನನಗೊಂದಷ್ಟು ಬಹಳ ಶಕ್ತಿಯನ್ನು ಕೊಟ್ಟಿದೆ. ಮತ್ತು ಇಲ್ಲಿ ಮುಖ್ಯವಾಗಿ ವೇವ್ ಲೆಂತ್ ಮ್ಯಾಚಿಂಗ್ ಅಂತ ಒಂದಿದೆ, ಎಸ್ಪೆಷಲಿ ಈ ಥರದ ಮೂವಿಗೆ. ಕಮರ್ಷಿಯಲ್ ಪಿಕ್ಚರ್ ಮಾಡೋ ಹೊತ್ತಿಗೆ ಬೇಗ ಓಕೆ, ನೋ ಪ್ರಾಬ್ಲಮ್, ಯಾರು ಸಪೋರ್ಟ್ ಇಲ್ದಂಗೆ ಒಬ್ಬ ಡ್ಯಾನ್ಸ್ ಮಾಸ್ಟರ್ ಇರ್ತಾನೆ, ಇನ್ನೊಬ್ಬ ಸ್ಟಂಟ್ ಮಾಸ್ಟರ್ ಇರ್ತಾನೆ, ಫೈಟ್ ಮಾಸ್ಟರ್ ಇರ್ತಾನೆ.